ಮಾಡಕ್ ಬರ್ತಾ ಇಲ್ಲ, ಇವ್ರು ಬರೀ ಬ್ಲಾಗ್ ಮಾಡ್ತಾರೆ. ನೀಡಕ್ಕೆ ತಿಂದು ಆರೋಗ್ಯವಾಗಿರಿ. ಹೋಗಿ ಮುಚ್ಕೊಂಡು ಕುಡಿ. ನೀನು ನಿಮ್ಮ ಮನೆಯವರು ಇವ್ 4 ಜನ ಉಡ್ರ. ಹಳ್ಳಿಗಳಲ್ಲಿ ಪಿ 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 ವಾಂಟೆಡ್ ಲಿಸ್ಟ್ ಅವ್ರೆ. ಮತ್ತೆ ಸುಳ್ಳು ಹೇಳಿಸ್ತವ್ರೆ. ಅಲ್ಲೇನು ಇಲ್ವೇ ಇಲ್ಲ ನೋಡ್ರಿ. ಹೌದು, ಈ ಬಿಳಿ ನಕ್ಷತ್ರ ಹಚ್ಚಿ ಆಕಾಶದಲ್ಲಿ ಬಿಸಿಲು ಹೊಡಿತಾ ಇದೆ ಗೈಸ್. ನೆರಳಲ್ಲಿ ಯಾರಾದ್ರೂ ನಕ್ಷತ್ರ ತೋರಿಸ್ತವ್ರಿ ಇವರೇ ಕ್ಯಾಮ್ರಾಮ್ಯಾನ್. ಏನ್ ಗೊತ್ತಾ ಗೈಸ್, ಒಂದು ಕೆಟ್ಟ ಜೀವ ಆಗ್ಬಿಟ್ಟಿದೆ. ಒಂದು ಏನಂದ್ರೆ ಅಲ್ಲಿ ತೋರಿಸ್ತಾರೆ ನೋಡ್ರಿ, ಅಲ್ಲಿ ಬೇಗ ಅಷ್ಟು ಜನ ಫೋಟೋಗೆ ಅಂದ್ಬಿಟ್ಟು ನಿಲ್ಲಕ್ ಬಂದ್ರು. ಕ್ಯಾಮ್ರಾಮನ್ ಅವ್ರು ಅಷ್ಟು ಜನ ನೋಡಿ ಓಡೋದ್ರು. ಇವ್ರ ಪಕ್ಕ ನಿಂತ್ಕೊಂಡು ಎಲ್ಲಾರು ಕರ್ರ ಕಾಡಿಸ್ತವ್ರೆ. ದಿಸ್ ಇಸ್ ಅ ಬ್ಯೂಟಿ ಕ್ವೀನ್. ಇವಕ್ಕಂಗ ಅವಮಾನ, ಅವ್ರಿಗೆ ಅವಮಾನ. ಮಾವ ನೀರನ್ನು ಮಿತವಾಗಿ ಬಳಸಿ. ಅಲ್ಲದೆ ನಿಶು ಐ ಲವ್ ಯು. ನಿಶು ಐ ಲವ್ ಯು. ತಿರುಗ್ತಾನೂ ಇಲ್ಲ ಅವಳು. ಸಿಟ್ ಮಾಡ್ಕೊಂಡು ಹೇಳೋಳು. ರೀಲ್ಸ್ ಮಾಡಕ್ ಕರೆದ್ರು, ಹೋಗ್ಲಿಲ್ಲ ನಾವಿಬ್ರು. ಸಿಟ್ ಮಾಡ್ಕೊಂಡು ಹೇಳಿ ನಾವು ಏನು ಮಾಡೋಣ ಅಂತವ್ರಿಗೆಲ್ಲ ಏನು ಹೇಳಕ್ಕಾಗುತ್ತೆ. ನಿಶು ಸ್ವಲ್ಪ ನನಗೂ ಸ್ವಲ್ಪ, ನಾನು ನಿಮ್ಮಲ್ಲಿ ಒಬ್ಳು ನಿಶು, ನನಗೂ ಪ್ರೀತಿಸು ನಿಶು, ದ್ವೇಷಿಸ್ಬೇಡ ನಿಶು ನನಗೆ ನೀನು. ಎಕ್ಸ್ಪ್ರೆಷನ್ ನೋಡು. ಹೋಯ್ತಲ್ಲ, ಹೋಯ್ತು. ಅದಕ್ಕೆ ಅವಳು ಹೇಳಿದ್ ಫಸ್ಟ್ ಟ್ರಯಲ್. ಇವರಿದಾರಲ್ಲ, ಇವರು ನನ್ನ ವ್ಲಾಗ್ಸ್ನ ನೋಡಿ ನನ್ನ ಮೋಟಿವೇಟ್ ಮಾಡೋರು. ಈ ಮೇಡಮ್ ಅವ್ರು ಫುಲ್ ಕೋಪ ಮಾಡ್ಕೊಬಿಟ್ಟಾರೆ, ರೀಲ್ಸ್ ಮಾಡೋಕ್ಕೋಗಿಲ್ಲ ಅಂತ. ಇವರಿಬ್ರಿಗಂತೂ ಸ್ಟೆಪ್ಸೇ ಗೊತ್ತಿಲ್ಲ, ಸುಮ್ಮನೆ ಆಡ್ತಾವ್ರೆ. Who are you guys? ಅನುಶ್ರೀ. ನಾನು ಹಿಂಗೆ ರೆಡಿ ಆಗಿಬಿಟ್ಟು ಸುಮ್ಮನೆ ಕೂತಿದ್ದೀನಿ ಅಷ್ಟೇ. ನನ್ನ ಮೆಹಂದಿ ಇದು ನಾನೇ ಹಾಕೊಂಡಿದ್ದು. ಹಸಿ ಕೋಲ್ ಮುರಿತೀನಿ. ಅವ್ರು ಡ್ಯಾನ್ಸ್ ಆಡ್ತಿಲ್ಲ, ಈ ಮೀಸು ಬಿಡ್ತಾ ಇಲ್ಲ, ಹಸಿ ಕಾಲ್ ಮುರಿತೀನಿ ಅಂತವ್ರು ಇವರು. ತ್ರಿಷಾ ಫ್ಯಾಷನ್ ಡಿಸೈನರ್, ಬನ್ನಿ ಮೇಡಮ್. ಫೋನ್ ಫುಲ್ ಬಿಸಿ ಆಗಿದೆ ಈ ಬಿಸಿಲಲ್ಲಿಟ್ಟು ಮರ್ತೇ ಹೋಗಿದ್ದೀನಿ. ಸಿ ಮೈ ವಾಲ್ಪೇಪರ್. ಇಲ್ಲ ದಿಸ್ ಈಸ್ ಮೀ ಆ್ಯಂಡ್ ಮೈ ಮದರ್. ಆಫ್ ಆಯ್ತಲ್ಲ, ಹೌದು. ಇವ್ರ ದಿನ ಮುಗ್ದಿಲ್ಲ. ನಾವಿದ್ರೆ ಸ್ನ್ಯಾಪಲ್ಲಿ ಫೋಟೋಸ್ ತಗೋತಾರೆ. ಫೋಟೋಸ್ ಚೆನ್ನಾಗಿ ನೋಡಿ ಗೈಸ್, ಎಷ್ಟು ಚೆನ್ನಾಗಿದ್ದೀವಿ ಇಬ್ರು. ಕ್ಯೂಟಿ ಪಾಯ್ಸ್. ಆಯಿಲಿ ಕಾಣಿಸ್ತದೆ, ಏನು ಅಚ್ಚ ಇಲ್ಲ. ಮತ್ತೆ ಇನ್ನೊಂದು ಮೇಕಪ್ ಆಗಬೇಕು. ನೋ ಮೇಕಪ್. ಹಂಗಂದು ಬೆಳಗ್ಗೆಯಿಂದನೂ ರೆಡಿ ಆಗ್ತಿದೆ ಗೈಸ್. ಅದು ರೆಡಿ ಆಗೋದ್ರೆ ಮೇಕಪ್ ಬೇರೆ. ಏನು ಹಚ್ಚಿಲ್ಲ. ಅದೇನೋ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈಗಲೇ ಎಂಡ್ ಮಾಡ್ತಿದ್ದೇನೆ ನಾನು ಇಲ್ಲೇ ಇದ್ದೆ. ನೋ ಮಾಡ್ಲಿಂಗ್ ಇದ್ರೆ ಪ್ಲೀಸ್ ಕಾಂಟ್ಯಾಕ್ಟ್. ನಡಿಯ ಸ್ವಲ್ಪ ನೋಡೋಣ. ಏನು ಮೇಕಪ್ ಬೇಡ, ಮೇಕಪ್ ಖರ್ಚೇ ಬೇಡ. ಅಂಬಿಕಾ ಹಾರಾಡ್ತಾಳೆ ಮೇಲೆ. ಮಾವಿನ ಮರಕ್ಕೆ ಹೋದ್ಲು. ನನಗೆ 2 ಮಾವಿನಕಾಯಿ ಬೇಕು. ಇಲ್ಲೆಲ್ಲ ಮಾವಿನಕಾಯಿ ಕಾಣಿಸ್ತಾ ಇಲ್ಲ ಬಿಸಿಲಿಗೆ. ಅಲ್ಲಿ ನೋಡಕ್ಕಾಗದೆ, ನಗಕ್ಕಾಗದೆ, ಬಾಳಕ್ಕಾಗದೆ, ಸಾಯಕ್ಕಾಗದೆ. ಇಲ್ಲಿ ಬಂದೆ ಯಪ್ಪ. ಬ್ಯೂಟಿಫುಲ್ ಕಸಿನ್ಸ್ ಐ ಹ್ಯಾವ್. ಕೆಲವರು ಅದರಲ್ಲಿ ಅಂಥವ್ರಲ್ಲ ಇದ್ದಾರೆ. ಕೇಳಿಸ್ಲಿಲ್ಲ. ರೀಲ್ಸ್ ಮಾಡಕ್ ಬರ್ತಾ ಇಲ್ಲ, ಇವ್ರು ಬರೀ ಬ್ಲಾಗ್ ಮಾಡ್ತಾರೆ. ನೀವು ನಮಗೆ ರೀಲ್ಸ್ ಸಿಕ್ಕತ್ತೆ. ನಂಗೆ ನೀನು ಬ್ಲಾಗ್ ಮಾಡಕ್ ಮಾತ್ರ ಮೋಟಿವೇಟ್ ಮಾಡಿರೋದು. ರೀಲ್ಸ್ ಮಾಡಕ್ ನೀವು ಕರ್ದಿಲ್ಲ ಗೈಸ್. ನಾವು ಬರೀ ಒಂದಕ್ಕಲ್ಲ ಎಲ್ಲದಕ್ಕೂ ಮಾಡ್ತೀವಿ. ಅವ್ರು ಬರ್ತಾ ಇಲ್ಲ. ಸಣ್ಣ ಮಕ್ಳು ತರ ಖರ್ಚಿ ಹಿಡ್ಕೊಂಡು ಕರಿಬೇಕು. ಸೀಟ್ ಖಾಲಿ ಇದೆ, ಬನ್ನಿ ರೀಲ್ಸ್ ಮಾಡಿ. ಇವರಿಬ್ರು ಇದಾರಲ್ಲ, ಇವರು ಫುಲ್ಲು ಮೈ ಸೋಂಬೇರಿ. ಇವರಿಬ್ರು ಗೈಸ್ ಈ ಬಿಸಿಲಲ್ಲಿ ಏನು ರೀಲ್ಸ್ ಮಾಡಿ ಸೋಂಬೇರಿ. ನಾನಿವತ್ತು ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ನಿನ್ನೆಯಿಂದನೂ ಕೂತಿದ್ದೆ ಆಯ್ತಾ, ಆದರೆ ಮಾಡಿದ್ದಿಲ್ಲ. ಇವತ್ತು ಬಂದ್ಬಿಟ್ಟು ಮೇಡಮ್ ಅವರು ಮಾಡಿ ಫುಲ್ ಅಂತ ಅಂದ್ಬಿಟ್ಟು ಆಡಿಸ್ತಾ ಇದ್ರು. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಶ್ರೀರಕ್ಷಾ ಆ್ಯಂಡ್ ಪಿಲ್ಲು. ಪಿಲ್ಲು ಮತ್ತೆ ವೆಲ್ಕಮ್ ಬ್ಯಾಕ್. ಶ್ರೀರು
ಮಾಡ್ರಿ 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 ಹಿಂಗೆ ಮಾಡಬೇಕು. ಹಾಯ್ ಹೇಳ್ರಿ ಎಲ್ಲರೂ. ಬಾಯ್. ತೋರಿಸಿದ್ರು ಕಣಿ ವಿಡಿಯೋ ಮಾಡಿ ತೋರಿಸಿ ಆದರೂ ಐಟ್ ಇಲ್ಲ ಫ್ರೆಂಡ್ಸ್. ಇರೋದು 3 ಅಡಿ ಸ್ಲಿಪ್ಪರು ಎಷ್ಟು ಇಂಚ್ ಇದು ನನಗೇನು ಗೊತ್ತು, ನಿನಗೆ ಗೊತ್ತಿರ್ಬೇಕು. ತುಂಬಾ ಚೆನ್ನಾಗಿ ಅಕ್ಕಂದು ಮದುವೆ ಮುಹೂರ್ತ ಎಲ್ಲ ಆದ್ಮೇಲೆ ಇವ್ರು ರೆಡಿ ಆಗಿ ಬಂದಿರೋದು. ಬರ್ತಾ ಇದೆ ಗೈಸ್. ನಮ್ಮ ಬಾಸು 5 ನಿಮಿಷ ಬರ್ತೀನಿ ಅಂತ ಹೋದ್ರು, 10 ನಿಮಿಷ ಆದ್ರೂ ಬಂದಿಲ್ಲ ಮೇಡಮ್ ಅವರು. ತಂಗಿ ಹೆಸರು ಹಿಂಗೆ ಇವರು ನೋಡು ನೋಡು ಎಷ್ಟು ಕೆಂಪಗೆ ಬಂದಿದೆ. ತಂಗಿ ಅಣ್ಣ ಅಲ್ಲ ಕಣೆ, ಮದುವೆ ಹೆಣ್ಣಿನ ಅಣ್ಣ. ಕರ್ನಾಟಕದ ಮಹಾಜನತೆಯಲ್ಲಿ ನಾನು ಕೇಳಿಕೊಳ್ಳುವುದೇನೆಂದರೆ ಮಂಡಕ್ಕಿ ತಿಂದು ಆರೋಗ್ಯವಾಗಿರಿ, ಚೆನ್ನಾಗಿರಿ. ಬಾಯ್. ಸರಿ ರೀ ಬಂದ್ಬಿಟ್ರು. ಮನೆಯವ್ರನ್ನ ಕರಿಯೇ. ಒಂದು ಮಗ್ನಲ್ಲಿ ಹಾಲು ಮರೊಂದರಲ್ಲಿ ಇಬ್ರು. ಸರಿ ಎಲ್ಲ ಆದ್ರೆ ಮೋಡ್ಗಡಿಗೆ ಜಾಸ್ತಿ ಇದೆ. ಖುಷಿ ಆಯ್ತಾ? ಚಾಕ್ಲೇಟ್ ಕೊಡು ಮತ್ತೆ. ಹೇಳಕ್ಕ ಏನಾದ್ರು ಒಂದ್ಸತಿ ಹಳೆ ನೋಡ್ತೀನಿ, ಒಂದ್ಸತಿ ಜೋರಗಳೇ ಸಂಧ್ಯಾ, ಒಂದ್ಸತಿ ಜೋರಗಳೇ, ಅಯ್ಯೋ ದೇವ. ಒಂದ್ಸತಿ ಜೋರಗಳೇ. ಅಕ್ಕ ಏನಾದ್ರು ಹೇಳಕ್ಕ. ಏಯ್ ಔಟ್ ಆಫ್ ದ ಫ್ರೇಮ್ ಆಗ. ಒಂದ್ಸತಿ ಜೋರಗಳೇ. ಚೆನ್ನಾಗಿ ನಗ್ತಿದ್ದವಳನ್ನ ಅಳಿಸ್ಬಿಟ್ಟು ಹೇಳ್ಬೇಕು, ಹೆಣ್ಮಕ್ಳು ಜಾಸ್ತಿ ಹೇಳ್ಬೇಕು. ಹತ್ರ ಸ್ಮೆಲ್ ಹಂಗೆ ಬಂದ್ಬಿಡ್ತು. ಈ ಅಂತ ಇವಾಗ ಹೇಳ್ರಿ ಇಬ್ರು, ಹೆಂಗಿತ್ತು ಮದ್ವೆ? ಮದುವೆ ಥರ ಇತ್ತು. ಯಾವಳ ಎಕ್ಸ್ಟ್ರಾ ಪೀಸ್ ಇವಾಗ ಸೈಡ್ಗೆ ನೀವ್ ಹೇಳ್ರಿ. ಹೌದಾ? ಚೆನ್ನಾಗಾಯ್ತು ಅಂದ್ರೆ ಗಂಟ್ಲಿಂದ ಬರ್ಲಿ ಜೋರಾಗಿ. ವ್ಲಾಗ್ ಮಾಡು ಅಂತಿದ್ಯಲ್ಲ, ಮಾಡ್ತಿದ್ದೀನಿ ಮಾಡು, ಮಾತಾಡು. ಗಾಯ್ಸ್, ಮದ್ವೆಗೆ ಬಂದ್ರೆ ಒಂದ್ ಸಾಂಗ್ ಇಲ್ಲ, ಡ್ಯಾನ್ಸ್ ಇಲ್ಲ. ಅವಳಂತ್ರ ಸಾಂಗು ಹೇಳಲಿಲ್ಲ, ಸುಮ್ನೆ ಬರೀ ಅಳದೆ ಒಂದ್ ಹಾಡು ಅವಳ್ದು. ನಮಗೂ ನೋಡಿ ಮೇಕಪ್ ಎಲ್ಲ ಹೋಯ್ತು, ಮತ್ತೆ 20,000 ಕೊಟ್ಟಿದ್ದು. ನೋಡು ಮೇಕಪ್. ಹೆಸ್ರೇಡು, ಮಾಡ್ಬೇಡಿ, ಹೆಸರಿಡ್ಬೇಕು. ವಿಡಿಯೋ ಲ್ಯಾಗ್ ಮಾಡಂಗಿಲ್ಲ. ಕೇಳಿಸ್ತಾ ಇಲ್ಲ. ಅವ್ರು ಜೋರಾಗಿ ಹೇಳಿದ್ರೆ ಒಳಗಡೆ ಕೇಳಿದ್ರು ಜೋರಾಗಿ. ಹೇಳಿ ಬೇಗ ಜೋರಾಗೆ. ನಾನೇ ರೊಟ್ಟಿ ತಗೊಂಡ್ಕೊಡ್ತೀನಿ, ಬೇಗ ಹೇಳು. ನೀವ್ ಹೇಳ್ರಿ. ಹೇಳಿದ್ರು ಬಿಡು ಹೋಗ್ಲಿ. ನೀವ್ ಹೇಳ್ರಿ. ಹೆಸರು ಕೇಳಿಸ್ಲಿಲ್ಲ ಇಷ್ಟೇನಾ ವಾಯ್ಸು? ನೋಡ್ ವಾಯ್ಸ್ ಹಿಂಗ್ ಬಂತು. ಇವಾಗ ಹೇಳು ನೀನು. ನಿಮ್ಮನಿಗೆ ಎಲ್ಗ ಹೋಗ್ತೀಯಾ? ಎಲ್ಲಿಗೆ ಗೊತ್ತಿಲ್ಲ. ನಿಮ್ ಡಿಸಿಷನ್, ಮೇಡಮ್ ಡಿಸಿಷನ್. ಇವಣ್ಣ ಸ್ಟೋರಿ ಹಾಕ್ಬಿಟ್ಟು ಎಲ್ಲಾರ್ನು ಮೆನ್ಷನ್ ಮಾಡ್ಬಿಟ್ಟು ಏನ್ ತಲೆನೋವು ಕೊಡ್ತೈತಿ ಎಲ್ಲಾರ್ಗು. ಅಂದ್ರೆ ಮೆನ್ಷನ್ ಮಾಡು ಬಿಡ್ತಾನೆ ಇಲ್ಲ. ಅವರು ಬರ್ಲಿ ತಡಿ. ಮೆನ್ಷನ್ ಅಲ್ಲ ಅದು, ಮೆನ್ಷನ್. ಯಾವ್ದೋ ಒಂದು ಮೆಂಟ್ಲು ಹೇಳೋ. ಬೈ ಬೈ. ಅನಿಲ ಓಯ್ ಇಲ್ಲಿ ನೋಡೆ, ಓಯ್ ಇಲ್ಲಿ ನೋಡೆ. ಬೈ ಬೈ ಬಾಯ್ ಬಿಟ್ಟು ಹೇಳೆ. ವಾಯ್ಸೇ ಹೋಗ್ಬಿಟ್ಟೈತೆ, ಮಾತೇ ಆಡಲ್ಲ. ಬೆಳಗ್ಗೆ ಎಲ್ಲ ಬರ್ರಿ ಮತ್ತೆ ಶೇಷಾಚಲವಾಸ ಗೋವಿಂದ ಗೋವಿಂದ. ಪಂಡರಿನಾಥ ವಿಠಲೆ ಹರಿನಾರಾಯಣ, ಪಂಡರಿನಾಥ ವಿಠಲೆ ಹರಿನಾರಾಯಣ, ಹರಿನಾರಾಯಣ ಬದ್ರಿನಾರಾಯಣ, ಮೂಗ್ ಮುಚ್ಕೊಟ್ಬಿಡಿ. 500 ರೂಪಾಯಿ ಕೊಟ್ಬಿಟ್ಟು ಏನ್ ಮಾಡಿಸ್ಕೊ ಬಂದಪ್ಪ? ಪ್ಯಾಚಪ್ ಅಲ್ಲ, ಏನಂದ್ರೆ ಗೊತ್ತಾ ಹುಡುಗಿ, ಸ್ವಲ್ಪ ನನಗೆ ಪ್ಯಾಚಪ್ ಮಾಡಿ ಹೋಲ್ಸೇಲ್ ಇದೆ, ಎಲ್ಲ ಪ್ಯಾಚಪ್ ಮಾಡಿ ಅಂತ ಹೇಳಿ ಅವ್ಳಿಗೆ ಏನಂದು 1500 ರೂಪೀಸ್ ಆಗುತ್ತಣ್ಣ, 1000 ರೂಪೀಸ್ ಕೊಡಿ ಅಂತ ಕೇಳಿದ್ರು. ಬರೀ ಪ್ಯಾಚಪ್ ಮಾಡೋಕ್ಕೆ ಫಸ್ಟ್ ಕೇಳಿರ್ಲಿಲ್ಲ. ನಾನೆಲ್ಲ ಮಾಡಿಸ್ಕೊಂಡು ಡೈರೆಕ್ಟಾಗಿ ಎದ್ದು ಬಂದ್ಬಿಟ್ಟೆ. ಆ ಸ್ಟೇಜ್ ಹತ್ರ ಬಂದು ಕೇಳ್ತವ್ರೆ, ಏನಂತ? ಅಣ್ಣ ನಿಮ್ಗೆ 1500 ರೂಪೀಸ್ ಆಯ್ತಂತೆ, ನಾನು ಪ್ಯಾಚಪ್ ಮೇಕಪ್ ಮಾಡಿಸ್ಕೊಂಡಿದ್ದೆ. ಮನೆಯವ್ರ ಜೊತೆ ಹೋಗು ಅಂತ ಅಂದ್ಬಿಟ್ಟು ಮದ್ವೆ ಮಾಡಿ ಕಳ್ಸಿದ್ರೆ ಒಬ್ಳೆ ಹೋಯ್ತವಳೆ ಈ ಹುಡುಗಿ. ಹೊಟ್ಟೆ ಹಸ್ತೈತೆ, ಆಲ್ರೆಡಿ ಬಂದಿದಾರಲ್ಲಿ, ಅದಕ್ಕೆ. ಇವಳು ಮದ್ವೆ ಮಾಡಿದ್ವಾ? ತೋರ್ಸ
ಅವಳ್ದು ಮದ್ವೆ ಮಾಡಿದ್ವಿ. ಇವತ್ತು ಸತ್ಯನಾರಾಯಣ ಪೂಜೆ ಇತ್ತು ಅವ್ರ ಮನೇಲಿ, ಕರೆದಿದ್ದು ಕರೆದ್ಲು ಬಂದ್ವಿ. ನೋಡಿದ್ರೆ ಒಂದ್ ಮಾತು ಊಟ ಕರ್ದಿಲ್ಲ ಗಾಯ್. ಫಸ್ಟ್ ಹೋಗಿ ಕುತ್ಕೊಂಡಿದ್ದಾಳೆ ನೋಡು, ತಪ್ಪಲೆ ತಿಂತವಳ್ರಿ. ಇಲ್ಲಿ ಬೇಸನ್ ಎಲ್ಲ ಮುಂದೆ ಇಟ್ಕೊಂಡು ಬೇಸನ್ ಎಲ್ಲ ತಿಂತೈತಿ. ಅನ್ನ ನೋಡ್ರಿ ಗಾಯ್ಸ್, ಇಷ್ಟು ಅನ್ನ. ಅವಳು ಇರೋದ್ ಮತ್ತೆ ಇಷ್ಟೇ, ಒಂದ್ ಸ್ವಲ್ಪನೂ ದಪ್ಪ ಆಗಿಲ್ಲ ಗಾಯ್ಸ್. ನೋಡ್ರಿ ಅಲ್ಲಿ ಬಕಾಸುರಿ. ಯಾವ ವಂಶದವ್ರು ನೀವು? ಬಕಾಸುರ ವಂಶದವ್ರು. ತುಪ್ಪ ಹೋಳಿಗೆ ಚಾಟ್ನಿ ಅಂತ ಅವನ ಹೆಂಡ್ತಿ ತುಪ್ಪ ತಿನ್ನು ಅಂತಾರೆ. ಇವ್ ನೋಡಿದ್ರೆ ತುಪ್ಪ ನನಗೆ ಶಿಕರಣೆ ಹಾಕು ಅಂತಾನೆ. ಏನ್ ಮಾಡ್ಲಿ ನಾನು ಅವನ್ನ ಬಟನ್ ಇವ್ ನೋಡಿ ಒಂದು ಸದ್ರಾಮ ಏನು ಗೊತ್ತಿಲ್ಲ ನಂಗೆ. ಸುಮ್ಮನೆ ಪಕ್ಕದಾಗ ಕುತ್ಕೊಂಡು ನಂಗೇನೋ ಗೊತ್ತಿಲ್ಲ ಸರ್, ನಾನು ತುಂಬ ಒಳ್ಳೆ ಹುಡುಗ ಸರ್, ಅದಕ್ಕೆ ಯಾವತ್ತಿದ್ರೂ ಅವ್ರ ಮಧ್ಯೆ ಕುತ್ಕೊಬಾರ್ದು ಅಂತ ಹೇಳೋದು. ನೋಡಿ ತುಪ್ಪ 1 kg ತಿಂತಾಳೆ. ಇದು ನೀನು ನಿಮ್ಮ ಮನೆಯವ್ರು ಇವ್ 4 ಜನ ಊಟ ಆಗ್ಲೇನು ಊಟ ಮಾಡಿಲ್ಲ. ಮತ್ತೆ ಈಗ ಇನ್ನೊಂದ್ಸಲ ಕೂತಿದ್ದಾಳೆ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ಅದು ಸುಳ್ಳಲ್ಲ, ನಿಜ ಹೇಳ್ತಾ ಇದೀವಿ. ಜನರೇಟರ್ ಒಂದು ಸ್ವಲ್ಪ ಸ್ಲೋ ಇದೆ, ಆದ್ರೂ ಬ್ಯಾಟಿಂಗ್ ಚೆನ್ನಾಗಿದೆ. ಜಗ್ ಹೊಡಿತತೆ.